ಮಸ್ಕಿ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ವತಿಯಿಂದ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಕರೆ ಮೇರೆಗೆ ನಾರಿ ಶಕ್ತಿ ಫೋರಂ ಅಡಿಯಲ್ಲಿ ಆರೋಗ್ಯಕರ ಭಾರತ ಆತ್ಮನಿರ್ಭರ ಭಾರತ ಪರಿಸರ ಸ್ನೇಹ ಜೀವನ ಕಾರ್ಯಕ್ರಮ ಮಸ್ಕಿ ಜಾಗೃತಿ ಕಾರ್ಯಕ್ರಮವನ್ನು ಮಸ್ಕಿ ಕ್ಷೇತ್ರದ ಜನಪ್ರಿಯ ನಾಯಕರು ಮಾಜಿ ಶಾಸಕರಾದ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಸ್ಕಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ನಿವೇದಿತಾ ಬಳ್ಳ, ಮಂಡಲದ ಅಧ್ಯಕ್ಷರಾದ ಶರಣಬಸವ ಕೊಪ್ಪಿಮಠ ಕಾರ್ಯಕ್ರಮ ಕುರಿತು ಮಹಿಳೆಯರು ಮನೆಯಲ್ಲಿ ಕಡಿಮೆ ಅಡುಗೆ ಎಣ್ಣೆಯನ್ನು ಬಳಸಿ ಆರೋಗ್ಯಕರ ಅಡುಗೆ ಮಾಡುವ ವಿಧಾನವನ್ನು ಮಾಡಬೇಕು ಹಾಗೂ ಹಸಿ ತರಕಾರಿ ಎಲ್ಲರೂ ಹೆಚ್ಚು ಬಳಕೆ ಮಾಡಬೇಕು ಹಾಗೂ ಆರೋಗ್ಯಕರ ಸಿರಿಧಾನ್ಯಗಳನ್ನು ಎಲ್ಲರೂ ಸೇವನೆ ಮಾಡಬೇಕು. ಪೌಷ್ಟಿಕ ಮತ್ತು ಭಾರತ ಶೈಲಿಯ ಖಾದ್ಯಗಳನ್ನು ಬಳಸಬೇಕು. ದೇಶೀಯ ಉತ್ಪಾದನೆಗಳಿಗೆ ಮತ್ತು ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಬೇಕು. ಇಂದಿನ ಸ್ವದೇಶೀಯ ಖಾದ್ಯಗಳನ್ನು ಜಾಸ್ತಿ ಬಳಕೆ ಮಾಡಬೇಕು. ವಿದೇಶಿ ಆಹಾರ ಹಾಗೂ ತಂಪು ಪಾನೀಯಗಳನ್ನು ವಸ್ತುಗಳನ್ನು ಸೇವನೆ ನಿಲ್ಲಿಸಬೇಕು. ಅದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಹಾಗೂ ಮನೆಯಲ್ಲಿ ತಾಯಂದಿರು ಲಘು ಉಪಹಾರವನ್ನು ದೇಶೀಯ ಮೊಳಕೆ ಕಾಳು ಮತ್ತು ಹಸಿ ತರಕಾರಿಗಳನ್ನು ಜಾಸ್ತಿ ಸೇವನೆ ಮಾಡುವುದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ಆಗ ಆರೋಗ್ಯವು ಚೆನ್ನಾಗಿರುತ್ತದೆ ಮತ್ತು ಉತ್ತಮ ಗುಣಮಟ್ಟದ ಆಹಾರ ದೇಹಕ್ಕೆ ದೊರೆಯುತ್ತದೆ ಎಂದು ತಿಳಿಸಿದರು. ಹಾಗೂ ಈ ಸಂದರ್ಭದಲ್ಲಿ ಅಡುಗೆ ಅನಿಲ ಬಳಕೆ ಕಡಿಮೆ ಮಾಡಿ ಹಸಿ ತರಕಾರಿ ಆಹಾರ ತಯಾರಿಕೆ ಮಾಡಬೇಕೆಂದು ಮಾತನಾಡಿದರು. ಮಹಿಳಾ ಮೋರ್ಚಾ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಹಾಗೂ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಶೋಭಾ ದಿವಟರ ಹಾಗೂ ರಾಜೇಶ್ವರಿ ದಿವಟರ ಕಾರ್ಯಕ್ರಮ ಕುರಿತು ಸಂಪೂರ್ಣ ಮಾಹಿತಿಯನ್ನು ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಮತ್ತು ಖಾತೆ ಎಣ್ಣೆಗಳಿಂದ ಆಗುವ ಹಾನಿಕಾರಕಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಗೆ ತಿಳಿಸಿದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲೆಮಠ, ಅಂತರಗಂಗೆ, NKS TV4 ಮಸ್ಕಿ.